ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಆಯುಷು. ಆಫ್ಟರ್ ಲಾಂಗ್ ಟೈಮ್ ಈ ಥರ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಏನು ಸ್ಪೆಷಲ್ ಅಂದರೆ ಇವತ್ತು ಮದರ್ಸ್ ಡೇ. ಸೊ ಹ್ಯಾಪಿ ಮದರ್ಸ್ ಡೇ ಟು ಆಲ್. ಸೊ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಅಂದರೆ ಎಲ್ಲ ಮದರ್ಗೂ ನನ್ನ ಕಡೆಯಿಂದ ಏನಂತಾರೆ ಸ್ಪೆಷಲ್ ಮೆನ್ಷನ್ ಮಾಡಬೇಕು. ಈ ಜರ್ನಿ ತುಂಬ ಕಷ್ಟ, ತುಂಬ ಈಸಿಯಾಗಿ ಸಿಗೋವಂಥದ್ದಲ್ಲ. ನಾನು ಪಾಸ್ಟ್ 9 ಮಂತ್ಸಿಂದ ನೋಡ್ತಾ ಇದ್ದೀನಿ ಮಗುನ ಇಟ್ಕೊಂಡು ಮಗುನ ಬೆಳೆಸೋದು. ಇಟ್ಸ್ ನಾಟ್ ಅ ಈಸಿ ಜಾಬ್. ಸೊ ನನಗೆ ಇವಾಗ ಎಲ್ಲ ಗೊತ್ತಾಗ್ತಾ ಇದೆ. ಪೇಷನ್ಸು, ಪ್ರಿಯಾರಿಟಿ, ರೆಸ್ಪಾನ್ಸಿಬಿಲಿಟಿ ಎಲ್ಲ ಚೇಂಜ್ ಆಗುತ್ತೆ ಮಗು ಆದಮೇಲೆ. ಸೊ ಅದಕ್ಕೆ ಇವತ್ತಿಂದ ಅಟ್ಲೀಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಷ್ಟು ದಿನ ಸ್ವಲ್ಪ ಪಾಸ್ ಆಗಿತ್ತು, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಲಿಲ್ಲ. ಸೊ ಮದರ್ಸ್ ಡೇಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪಾಪು ಸ್ವಲ್ಪ ದೊಡ್ಡವನಾದ್ನಲ್ಲ, ಸ್ವಲ್ಪ ಟೈಮ್ ಸಿಗುತ್ತೆ ಅಂದ್ಕೊಂಡು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಕೆಫೆಗೆ ಬಂದಿದ್ದೀವಿ. ನಮ್ಮ ಮನೆ ಹತ್ರ ಸೋಷಿಯಲ್ ಕ್ರಸ್ಟ್ ಅಂತ ಹೊಸದಾಗಿ ಕೆಫೆ ಓಪನ್ ಆಗಿದೆ. ಸೊ ಅಲ್ಲಿ ಬಂದಿದ್ದೀವಿ, ಅದು ಮಗು ಜೊತೆ ಬಂದಿದ್ದೀವಿ. ಹಾಯ್ ಹಾಯ್ ಮಾಡು. ಫಸ್ಟ್ ಮದರ್ಸ್ ಡೇ ವಿತ್ ಮೈ ಬೇಬಿ. ಹಾಯ್ ಮೈ. ಮುಂಚೆ ಥರ ಅಲ್ಲ, ಮುಂಚೆ ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂತ ಅಂದರೆ ಫಟಾಫಟ್ ಅಂತ ರೆಡಿಯಾಗಿ ಹೋಗ್ತಾಯಿದೆ. ಬಟ್ ಇವಾಗ ಹಾಗಾಗಲ್ಲ. ಪಾಪು ಇರೋದ್ರಿಂದ ಪಾಪು ಐಟಮ್ಸ್ ಕಂಪ್ಲೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಬಿಟ್ಟೋದ್ರೂ ನಡೆಯಲ್ಲ, ಏಕೆಂದರೆ ಅಲ್ಲಿ ಹೋದಾಗ ಅದೇ ಐಟಮ್ಸ್ ಬೇಕಾಗಿಬಿಡುತ್ತೆ. ಸೊ ಪ್ರಾಪರಾಗಿ ಡೈಪರು, ವೆಟ್ ವೈಪ್ಸು, ಫೀಡಿಂಗ್ ಬಾಟಲ್ಸು, ಫಾರ್ಮುಲಾ ಮಿಲ್ಕ್ ಪೌಡರು, ಮತ್ತು ಫಾರ್ಮುಲಾ ಮಿಲ್ಕ್ ಮಾಡೋದಕ್ಕೆ ಹಾಟ್ ವಾಟರು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಅವನಿಗೆ ಪ್ರಾಪರಾಗಿ ನಿದ್ದೆ ಮಾಡಿಸಿ, ಅವನಿಗೆ ಫುಡ್ ಕೊಟ್ಟು, ಹಾಲು ಕೊಟ್ಟು ಕರ್ಕೊಂಡು ಹೋಗೋಷ್ಟರಲ್ಲಿ ಹಾಫ್ ಡೇ ಅಲ್ಲೇ ಹೋಗ್ಬಿಡತ್ತೆ. ಅಲ್ಲಿ ಅಪ್ಪ ನೋಡು, Cheers! Cheers! ಏನು ತಿಂತಾ ಇದ್ದೀರಾ? ಆಯಿತಾ, ನಾವೆಲ್ಲಿ ಬಂದಿದ್ದೆ? ಹೋಗೋಣ, ಸಾಕು, ಹೋಗೋಣ. ಮದರ್ಸ್ ಡೇ ಸೆಲೆಬ್ರೇಷನ್ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.